ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತೇನು ಅಂತಂದರೆ, ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಎಡುತ್ತಾರೆ ಅನ್ನೋದು ಒಂದು. ಯಾಕೆ ಅಂತಂದರೆ, ಇವತ್ತು ಮಕ್ಕಳುಗಳು ತಂದೆ ಮಾತು ತಾಯಿ ಮಾತು ಕೇಳ್ತಿಲ್ಲ. ಏನಕ್ಕೆ, ಏನು ಕಾರಣ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆ ಅಂತಂದರೆ, ಇವತ್ತಿನ ಮಕ್ಕಳು ಹೇಗೆ ಅಂತಂದರೆ ಬೆಳೀತಾ ಇರೋ ರೀತಿಯೇ ಸರಿ ಇಲ್ವೋ ಏನು ಗೊತ್ತಿಲ್ಲ. ಇವಾಗ ಏನು ಅಂದರೆ ಕಾಲ ಫುಲ್ ಮುಂದುವರೆದ್ಬಿಟ್ಟಿದೆ ಅಲ್ವಾ. ಇದೊಂಥರ ಕಂಪ್ಯೂಟ್ರ್ ಕಾಲ ಅಂತಾರಲ್ಲ, ಹಾಗಾಗಿ ಏನು ಅಂತಲೇ ಅರ್ಥ ಆಯ್ತಲ್ಲ. ಈಗ ಎಷ್ಟೋ ಮಕ್ಕಳುಗಳು ತಂದೆ ತಾಯಿ ಮಾತು ಕೇಳೋದೇ ಇಲ್ಲ. ಅಪ್ಪ ಅಮ್ಮ ಎಲ್ಲ ಹೇಳೋಗಿರ್ತಾರೆ, ಹಿಂಗೆ ಮಾಡಬೇಕು ಹಿಂಗೆ ಇರಬೇಕು ಅಂತೇಳಿ. ಆವಾಗ ಮಾತ್ರ ಹ್ಞೂ ಅಂತಾರೆ. ಆಮೇಲೆ ಅವ್ರ ಮಾತು ಕೇಳಲ್ಲ, ಇದು ಮಾಡಲ್ಲ, ಈ ಥರ ಮಾಡ್ತಿದ್ದಾರೆ ಮಕ್ಕಳು. ಏನಕ್ಕೆ, ಏನು ಕಾರಣಗಳು ಅನ್ನೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಇವತ್ತು ವಿಷಯನ ತೊಗೊಬಂದಿದ್ದೀನಿ. ಏನು ಅಂತಂದರೆ, ಅವಾಗೆಲ್ಲ ತಂದೆ ತಾಯಿ ಮಕ್ಕಳಿಗೆ ಕಷ್ಟ ಅನ್ನೋದು ಏನು ಅಂತ ತೋರಿಸ್ತಾಯಿದ್ರು. ಹಿಂದೆ ನಾವುಗಳು ಬೆಳೆದಿದ್ದ ರೀತಿ ಹಂಗಿತ್ತು. ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮ ಏನು ಕಷ್ಟಪಡ್ತಾರೆ ಏನು ಅನ್ನೋದೆಲ್ಲ ನಮ್ಗೆ ಗೊತ್ತಾಗ್ತಿತ್ತು, ನೋಡ್ತಿದ್ವಿ ನಾವು ಅವ್ರು ಏನು ಮಾಡ್ತಾರೆ ಅಂತ. ಅವರು ಶ್ರಮಪಟ್ಟು ಅವ್ರು ತೊಗೊಬಂದಿರೋದ್ರಲ್ಲಿ ನಮ್ಮನ್ನು ಹೇಗೆ ಬೆಳೆಸ್ತವ್ರೆ, ನಮಗೇನು ಕೊಡಿಸ್ತಾರೆ, ನಮಗೇನು ಮಾಡ್ತಾರೆ ಅನ್ನೋದೆಲ್ಲ ನಾವು ನೋಡ್ತಾ ಇದ್ವಿ. ಹಂಗಾಗಿ ನಮಗೆ ಕಷ್ಟಗಳೆಲ್ಲ ಅರ್ಥ ಆಯ್ತಿತ್ತು ತಂದೆ ತಾಯಿದು. ಅವ್ರೊಂದು ಕೆಲಸ ಮಾಡ್ತಾಯಿದ್ರು, ನಾವು ಕೆಲಸ ಮಾಡೋಕ್ಕೆ ಬಿಟ್ಕೊಡ್ತಿದ್ದಿಲ್ಲ. ಆ ಥರ ನಾವು ಬೆಳೆದಿದ್ದ ರೀತಿ ನಾವು ಬೆಳೆದು ಬಂದಿದ್ದು ಆವಾಗ. ಇವಾಗ ಹೆಂಗೆ ಅಂತಂದರೆ ಜಾಸ್ತಿ ಮೊಬೈಲ್ಗಳು ಬಂದ್ಬಿಟ್ಟಿದೆ. ಹಂಗಾಗಿ ಇವಾಗ ಏನು ಅಂತಂದರೆ ಮಕ್ಕಳುಗಳು ನಾವೇನು ಹೇಳ್ತಾಯಿದ್ರು ಅವ್ರು ಕೇಳಲ್ಲ. ಈಗ ಮೊಬೈಲಲ್ಲಿ ಜಾಸ್ತಿ ಮುಳುಗೋಗ್ಬಿಟ್ಟಿರ್ತಾರೆ, ನೋಡ್ತಾ ಇರ್ತಾರೆ. ನಾವೇನಾದರೂ ಹೇಳ್ತಾಯಿದ್ರೆ, ಬುದ್ಧಿ ಹೇಳ್ತಾಯಿದ್ರೆ ಕೇಳೋ ಪರಿಸ್ಥಿತಿಲಿಲ್ಲ ಇವಾಗ. ರೇಗ್ತಾರೆ, ನಾನು ಹೀಗೆ ಇರೋದು, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಇವಾಗ ನೋಡ್ತಾಯಿದ್ದೀನಿ ಮೊಬೈಲ, ಹಂಗೆ ಹಿಂಗೆ ಅಂತ ರೇಗ್ತಾರೆ ಹೊರ್ತು ಮಕ್ಕಳು ಅಮ್ಮನಿಗೆ ಅಪ್ಪನಿಗೆ ಬೆಲೆನೇ ಕೊಡ್ತಾಯಿಲ್ಲ. ನಿಜವಾಗ್ಲೂ ಇವತ್ತಿನ ಮಕ್ಕಳುಗಳು ಮಾತ್ರ ಇದೇ ಕೆಲಸ ಮಾಡ್ತಾ ಇರೋದು. ಈಗ ಸುಮಾರು ಮಕ್ಕಳುಗಳ್ನ ನಾನು ನೋಡ್ತಿರ್ತೀನಿ. ಕೆಲವು ತಂದೆ ತಾಯಿಗಳು ನಮ್ಮ ಜೊತೆಗೂ ಮಾತಾಡ್ತಿರ್ತಾರೆ, ಅಯ್ಯೋ ನನ್ನ ಮಗ ಅಂತ ಹೇಳಿದ ಮಾತೇ ಕೇಳಲ್ಲಪ್ಪ, ನನ್ನ ಮಗಳು ಹೇಳಿದ ಮಾತು ಕೇಳಲ್ಲ ಅಂತ. ಹಾಗಾಗಿ ಅದ್ರ ಬಗ್ಗೆ ಒಂದು ವಿಷಯ ಮಾತಾಡಬೇಕು ಅಂತಲೇ ನಾನು ಬಂದೆ. ಈಗ ಮೊಬೈಲೇ ಕಾರಣ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ, ಇವಾಗ ಸ್ಕೂಲ್ಗಳಲ್ಲಿ ಮೊಬೈಲೆಲ್ಲ ಕೊಡಬಾರ್ದು ಅಂತ ಮುಂಚೆ ಹೇಳ್ತಾಯಿದ್ರು. ಇವಾಗ ಅಲ್ಲೇ ಸ್ಕೂಲಲ್ಲೇ ಹೇಳ್ಕೊಡ್ತಾರೆ. ಈಗ ನಮಗೆ ಮೊಬೈಲ್ಗೆ ನಾವು ಮೆಸೇಜ್ ಮಾಡ್ತೀವಿ, ಮೊಬೈಲ್ಗೆ ನೋಟ್ಸ್ ಕಳಿಸ್ತೀವಿ, ಮೊಬೈಲಲ್ಲೇ ಬರೀಬೇಕು, ಮೊಬೈಲಲ್ಲಿ ಆನ್ಲೈನ್ ಕ್ಲಾಸ್ ಕೇಳಬೇಕು ಅನ್ನೋದು ಇವಾಗ ಸ್ಕೂಲಲ್ಲೇ ಹೇಳ್ತಾಯಿದ್ರು. ಇದೆಲ್ಲ ಯೂಸ್ ಮಾಡಬಾರ್ದು ಅಂತ ಈಗ ಸ್ಕೂಲಲ್ಲೇ ಹೇಳ್ಕೊಡ್ತಾವ್ರೆ ಮಕ್ಳುಗಳಿಗೆಲ್ಲ, ನೀವು ಯೂಸ್ ಮಾಡಬೇಕು ಅಂತ. ಹಂಗಾಗಿ ಏನಾಗ್ತಾರೆ, ಈಗ ಮೊಬೈಲು ಅವ್ರೇನು ಮಾಡ್ತಾರೆ, ಕೊಟ್ಟಿಲ್ಲ ಅಂತಂದರು, ತಂದೆ ತಾಯಿಗಳು ಕೊಟ್ಟಿಲ್ಲ ಅಂತಂದ್ರೂ ನಮಗೆ ಸ್ಕೂಲಿಂದ ಮೆಸೇಜ್ ಬಂದೈತೆ, ನಾನು ಕ್ಲಾಸಲ್ಲಿ ಏನೋ ಆನ್ಲೈನ್ ಕ್ಲಾಸ್ ಇದೆ, ಏನೋ ಕಳಿಸಿದ್ದಾರೆ, ನಾನು ಬರ್ಕೋಬೇಕು, ನಾನು ಕೊಡು ಅಂತೇಳಿ ಇಸ್ಕೊತಾರೆ. ಆವಾಗ ಅಪ್ಪ ಅಮ್ಮ ಏನು ಮಾಡ್ತಾರೆ, ಮಕ್ಕಳು ಓದಬೇಕಲ್ವ ಬಿಡಿ ಅಂತೇಳಿ ಕೊಡ್ತಾರೆ. ಹಂಗಾಗಿ ಆ ಥರನೂ ಮಕ್ಕಳಿಗೆ ಕೊಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಮೊಬೈಲೀಗ. ಹಂಗಾಗಿ ಏನಾಗ್ಬಿಡ್ತು ಅಂತಂದರೆ, ಈಗ ಮೊಬೈಲು ಅನ್ನೋದು ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮಕ್ಕಳು. ಈಗ ಕೆಲವ್ರು ಹೇಳ್ತಾರೆ ತಂದೆ ತಾಯಿಯಿಂದನೇ ಮಕ್ಕಳು ಅರ್ಧ ಹಾಳಾಯ್ತಾರೆ ಅಂತ. ನಿಜವಾಗ್ಲೂ ಇರ್ಬೋದು. ತಂದೆ ತಾಯಿ ಅಂತಂದರೆ ಮೊಬೈಲು ಅಪ್ಪ ಅಮ್ಮನೂ ಜಾಸ್ತಿ ಬಳಸ್ತಾರೆ, ಹಂಗಾಗಿ ಮಕ್ಕಳು ಬಳಸ್ತಾರೆ. ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಹಂಗಾಗಿ ಅವರು ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾರೆ. ನಿಜ, ತಂದೆ ತಾಯಿಗಳು ಯೂಸ್ ಮಾಡ್ತಾರೆ, ನಾನಿಲ್ಲ ಅಂತ ಹೇಳಲ್ಲ. ಅಂದರೆ ನಾವು ಸ್ವಲ್ಪ ಜಾಸ್ತಿ ಮಾಡ್ತಾರೆ, ನೀವೇ ನೋಡ್ತೀರಾ ನಾವು ನೋಡಬಾರ್ದು ಅನ್ನೋ ಥರ ಮಕ್ಕಳು ಡಿಪೆಂಡ್ ಆಗ್ತಾರೆ. ಹಂಗಾಗಿ ಏನು ಅಂತಂದರೆ, ನಾವೇನಾದರೂ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಮಕ್ಕಳು ಮುಂದೆ ಮಾಡೋಕ್ಕೆ ಹೋಗ್ಬಾರ್ದು. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಅವರು ಹೊರಗಡೆ ಎಲ್ಲರೂ ಹೋದಾಗ ನಾವು ಯೂಸ್ ಮಾಡಬೇಕು. ಅತಿಯಾಗಿ ಬಳಸ್ತಾ ಇದ್ದರೆ ನಾವು ತಂದೆ ತಾಯಿಗಳು, ಅವರು ನೋಡ್ತಾ ನೋಡ್ತಾ ಅವರು ಅದನ್ನೇ ಕಲಿತಾರೆ. ನಾವು ಏನು ಮಾಡ್ತೀವಿ ಅದನ್ನೇ ಮಕ್ಕಳುಗಳು ಕಲಿಯೋದು. ನಾವು ಒಳ್ಳೇದು ಹೇಳ್ಕೊಡಕ್ಕೆ ಹೋದರೆ ಇವತ್ತಿನ ಮಕ್ಕಳು ಒಳ್ಳೇದನ್ನ ಬೇಗ ತೊಗೊಳಲ್ಲ. ಅವರು ಏನು ಅಂತಂದರೆ ಅವ್ರ ಮೈಂಡ್ಗೆ ಹೋಗಲ್ಲ. ಅದು ನಾವು ಎಷ್ಟು ಹೇಳ್ಕೊಟ್ರು ಅಷ್ಟೇ. ಇವಾಗ ನಾವು ಮಾಡ್ತಿರೋ ತಪ್ಪೇನಂತಂದರೆ, ಅವ್ರಿಗೆ ಕಷ್ಟ ಅನ್ನೋದು ತೋರಿಸ್ತಾ ಇಲ್ಲ ತಂದೆ ತಾಯಿಗಳು. ಏನು ಕೇಳ್ತಾರೆ ಅದನ್ನು ಸುಲಭವಾಗಿ ಕೊಡಿಸ್ತಾ ಇದ್ದೀವಿ. ಈಗ ಅವ್ರಿಗೇನಾದರೂ ಒಂದು ಬೇಕು ಅಂತಂದರೆ, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು, ಅವ್ರಿಗೆ ಫ್ರೀಯಾಗಿ ಸಿಗಬೇಕು, ಚೆನ್ನಾಗಿ ಸಿಗಬೇಕು ಅಂತೇಳಿ ನಾವು ಗಂಡದಿರ ಹತ್ರ ಜಗಳ ಮಾಡಿ ನನ್ನ ಮಗನ ಕೊಡಿಸ್ಬೇಕು, ನನ್ನ ಮಗಳು ಕೊಡಿಸ್ಬೇಕು ಅಂತೇಳಿ ಈಗ ಬೇರೆಯವರಂತೆ ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋ ಥರ ನಾವು ಏನು ಮಾಡಿದ್ರು ಬಿಡಲ್ಲ. ಇದೇ ಥರ ಕೊಡಿಸ್ಬೇಕು, ಇದೇ ಥರ ಬೆಳೆಸ್ಬೇಕು ಅಂತ ನಾವು ಬೆಳೆಸ್ತೀವಿ. ಹಂಗಾಗಿ ಏನಾಗ್ಬಿಟ್ಟಿದೆ ಅಂದರೆ, ಸುಲಭವಾಗಿ ಎಲ್ಲ ಅವ್ರಿಗೆ ಸಿಗ್ತೈತೆ, ಪ್ರತಿಯೊಂದು ಸೌಕರ್ಯ ಸಿಗ್ತೈತೆ ಅವ್ರಿಗೆ. ಈಗ ಮನೆಗೆ ಬಂದ ತಕ್ಷಣ ಅವ್ರಿಗೆ ತಿಂಡಿ, ಸ್ನ್ಯಾಕ್ಸು ಆ ಥರ ಎಲ್ಲ ಮಾಡಿ, ಆಮೇಲೆ ಟ್ಯೂಷನು, ಈ ಥರ ಅವ್ರಿಗೆ ಫುಲ್ಲು ನಾವು ಅವ್ರಿಗೆ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಹಂಗಾಗಿ ಅವ್ರಿಗೆ ಕಷ್ಟ ಅನ್ನೋದು ಏನು ಅಂತ ಅರ್ಥ ಆಯ್ತಲ್ಲ. ಅಪ್ಪ ಅಮ್ಮ ಬೆಳಗಿನ ಸಾಯಂಕಾಲ ಗಂಟ ಏನು ಕಷ್ಟಪಟ್ಟು ಏನು ಮಾಡ್ತಾರೆ, ಅದು ಹೇಗೆ ಮನೆ ನಡೆಸ್ತಾ ಇದ್ದಾರೆ, ಅದೇನು ಎತ್ತ ಅಂತ ಇವತ್ತಿನ ಮಕ್ಳಿಗಂತೂ ದೇವರಾಣೆಗೆ ಗೊತ್ತಾಗ್ತಿನೇ ಇಲ್ಲ. ಅದು ಗೊತ್ತಾಗೋ ರೀತಿ ನಾವು ಮಾಡ್ತಿದ್ರು ಅವ್ರು ಕೇಳೋ ಪರಿಸ್ಥಿತಿ ಇಲ್ಲ ಇವಾಗ. ಏನು ಅಂತಂದರೆ, ಅವರು ತುಂಬ ಮುಂದುವರೆದ್ಬಿಟ್ಟಿದ್ದಾರೆ ಇವತ್ತಿನ ಮಕ್ಕಳು. ಹಂಗಾಗಿ ಮಕ್ಕಳನ್ನ ಬೆಳೆಸ್ತಾ ಇರೋದ್ರಲ್ಲೇ ತಂದೆ ತಾಯಿಗಳು ತಪ್ತಾ ಇದ್ದೀವ ದಾರಿಯ ಅನ್ನೋದೇ ನನಗಂತೂ ಗೊತ್ತಾಗ್ತಾಯಿಲ್ಲ.
ಇವಾಗ ಏನು ಅಂತಂದರೆ ಮೊಬೈಲು, ನಾವೊಂದು ಬುದ್ಧಿ ಮಾತು ಹೇಳ್ತಾ ಇದ್ರೆ ಅವ್ರು ಮೊಬೈಲ್ ನೋಡ್ತಿರ್ತಾರೆ, ನಾವು ಹೇಳೋ ಮಾತು ಗಮನನೇ ಕೊಡೋಲ್ಲ. ಅವ್ರದ್ದೇ ಆದ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ಇವಾಗ ಹಂಗಾಗ್ಬಿಟ್ಟಿದೆ ನಿಜವಾಗ್ಲೂ. ಮಕ್ಕಳನ್ನ ಸ್ವಲ್ಪ ಇವಾಗ ನಾವು ಹೇಗೆ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಮುಂದೆ ನಿಜವಾಗ್ಲೂ ತಂದೆ ತಾಯಿನ ನೋಡ್ಕೊತಾರೆ ಅನ್ನೋದು ಗ್ಯಾರಂಟಿನೇ ಇಲ್ಲ ಇವತ್ತಿನ ಮಕ್ಕಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವಾಗ ನೋಡಿದ್ರೆ ಈ ಥರ ಇದ್ದಾರೆ ಅವರು. ಮುಂದೆ ಅಪ್ಪ ಅಮ್ಮ ಮರ್ಯಾದೆ ಕೊಡ್ತಾರ, ಚೆನ್ನಾಗಿ ನೋಡ್ಕೋತಾರ ಅನ್ನೋ ಒಂದು ಭಯದಲ್ಲೇ ತಂದೆ ತಾಯಿಗಳು ಬದುಕ್ತವ್ರೆ. ಎಷ್ಟೋ ಜನ ಹಂಗೆ ಅಂತಾರೆ, ಈಗಲೇ ಹೇಳಿದ ಮಾತು ಕೇಳೋಲ್ಲ, ಇವನು ಮುಂದೆ ಏನಪ್ಪ ನಿಜವಾಗ್ಲೂ ದುಡಿದು ನನಗೆ ಸಾಕ್ತಾನ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಇವಾಗ ಏನು ಅಂತಂದರೆ ನಮ್ಮ ಈ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋ ಮಕ್ಕಳಿಗೆ ಸ್ವಲ್ಪ ಬುಕ್ಕು ನೊಳಗಳಷ್ಟೇ ಅದು ಮಾತ್ರ ಗೊತ್ತಿರುತ್ತೆ, ಪ್ರಪಂಚದ ಜ್ಞಾನ ಗೊತ್ತಿರಲ್ಲ. ಜನರಲ್ ನಾಲೆಡ್ಜ್ ಸ್ವಲ್ಪ ಕಮ್ಮಿ, ಹೇಗೆ ಏನು ಅನ್ನೋದು ಅಷ್ಟು ತಿಳ್ಕೊಂಡಿರಲ್ಲ. ಅದೇ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳು, ಹಳ್ಳಿ ಕಡೆ ಇರೋ ಮಕ್ಕಳು ಎಷ್ಟು ಚುರುಕಿರ್ತಾರೆ ಅಂತಂದರೆ ಪ್ರತಿಯೊಂದರಲ್ಲೂ ಫಾಸ್ಟ್ ಇರ್ತಾರೆ. ಅವ್ರು ಯಾವುದಂದ್ರಲ್ಲೂ ಅಷ್ಟೇ ಮುಂದೆ ಇರ್ತಾರೆ ಪ್ರತಿಯೊಂದಲ್ಲೂ. ಈಗ ಅಪ್ಪ ಅಮ್ಮನ ಕಷ್ಟನೂ ಅರ್ಥ ಮಾಡ್ಕೋತಾರೆ, ಏನು ಎಲ್ಲದರಲ್ಲೂ A to Z ಥರ ಇರ್ತಾರೆ ಅವರು. ಏನು ಬೇಕಾದರೂ ನಾನು ಮಾಡ್ತೀನಿ, ನಾನು ಏನು ಬೇಕಾದರೂ ಕೆಲಸ ಮಾಡ್ತೀನಿ ಅಂತ ಇರ್ತಾರೆ. ನಮ್ಮ ಮಕ್ಕಳು ಹಂಗಲ್ಲ, ಇಲ್ಲಿಗೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಹಳ್ಳಿಗೆ ಹೋದರೆ ಹಳ್ಳಿದು ಏನು ಅಂತಲೇ ಗೊತ್ತಿರಲ್ಲ, ಆ ಥರ ಬೆಳೀತಾರೆ. ಏನು ಅಂತಂದರೆ ಎಲ್ಲ ಥರ ತಿಳಿಸ್ಬೇಕು ನಮ್ಮ ಮಕ್ಕಳಿಗೆ. ಅಲ್ಲಿಗೆ ಹೋದರೆ ಹೇಗೆ ಮಾಡಬೇಕು, ಇಲ್ಲಿ ಬಂದರೆ ಹೇಗೆ ಮಾಡಬೇಕು, ಯಾವ ಥರ ಬದುಕಬೇಕು ಅನ್ನೋದನ್ನು ನಾವು ತೋರಿಸ್ಕೊಟ್ರೆ ಮುಂದಿನ ಜೀವನ ಅವ್ರಿಗೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದು. ಮಕ್ಕಳಿಗೆ ಆ ಥರ ತುಂಬ ಚೆನ್ನಾಗಿರುತ್ತೆ ಮುಂದಿನ ಜೀವನ. ಇಲ್ಲಾಂದರೆ ಇದೇ ಥರ ಬೆಳೆದ್ರೆ ನಿಜವಾಗ್ಲೂ ಅವ್ರ ಜೀವನ ಕಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇವಾಗ ಅವ್ರಿಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲದೆ ನಾವು ಬೆಳೆಸ್ತಾ ಇದ್ದೀವಿ. ಅವರು ಏನು ಅಂದರೆ ಒಂದು ಚೆನ್ನಾಗಿ ಓದುತ್ತಾರೆ, ಒಂದು ಕಂಪ್ನಿಗೆ ಹೋಗ್ತಾರೆ, ಬಟ್ ಅಷ್ಟು ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿರಲ್ಲ. ಅಕಸ್ಮಾತ್ ಅದೇನಾರ ಬಿಡ್ತು ಅಂದರೆ ಬೇರೆದ್ರಲ್ಲಿ ಬದುಕಿ ನನ್ನ ಜೀವನ ಮಾಡೋಷ್ಟು ಕೆಪಾಸಿಟಿ ಈ ಕಾಲದ ಮಕ್ಳಿಗಿರಲ್ಲ. ಅದಕ್ಕೋಸ್ಕರ ಪ್ರತಿಯೊಂದೂ ತೋರಿಸ್ಕೊಡ್ಬೇಕು. ತಂದೆ ತಾಯಿಗಳಾದರೂ ಪ್ರತಿಯೊಂದು ಹೇಳ್ಕೊಡ್ಬೇಕು, ಹಿಂಗೆ ಈ ಥರ ಮಾಡಬೇಕು, ಈ ಥರ ಇದು ಮಾಡಬೇಕು ಅಂತ. ಈಗ ನಾವೇನು ಮಾಡ್ತಿರ್ತೀವಿ ಬಿಸ್ನೆಸ್ ಕೂಡ ಅದರಲ್ಲೂ ನಾವು ಹೇಳ್ಕೊಡ್ಬೇಕು, ಹಿಂಗಾದರೆ ಈ ಥರ ಬರುತ್ತಪ್ಪ, ಈ ಥರ ಹೋಗುತ್ತೆ ಅಂತ ತಿಳಿಸ್ತಾ ಇದ್ದರೆ ಅವ್ರಿಗೆ ಮುಂದೆ ಮಾಡೋದೆಲ್ಲ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಮಕ್ಕಳಿಗೆ. ನಾವೇನು ಅಂತಂದರೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗಬಾರ್ದು, ನಮ್ಮ ನೋವು ಅವ್ರಿಗೆ ತಿಳಿಸ್ಬಾರ್ದು ಅಂತೇಳಿ ಎಲ್ಲ ಮುಚ್ಕೊಂಡು ಹೋಗೋದ್ರಿಂದ ಇವತ್ತು ಮಕ್ಕಳಿಗೆ ಏನೂ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ತಂದೆ ತಾಯಿಗಳು ಇಲ್ಲೇ ಎಡುತ್ತಾ ಇರೋದು. ನೀವೇನೇ ಮಾಡಿದ್ರು ನಿಮ್ಮ ಸ್ಟ್ರಗಲ್ ಏನಿದ್ರು ಮಕ್ಕಳಿಗೆ ಸ್ವಲ್ಪ ನಾವು ತಿಳಿಸ್ಬೇಕು ಹಿಂಗೆ ಅಂತೇಳಿ ಅರ್ಥ ಮಾಡಿಸಿದ್ರೆ ಆವಾಗ ಅವ್ರಿಗೂ ಅರ್ಥ ಆಗುತ್ತೆ. ಹಂಗಾಗಿ ನಾನು ಸುಮಾರು ಜನ ನೋಡ್ತಿದ್ದೀನಿ, ಮಕ್ಕಳು ತುಂಬ ಹಠ ಮಾಡ್ತಾರೆ, ಇಂಥದ್ದೇ ಬೇಕು ಅಂತಲೇ ಹಠ ಮಾಡ್ತಾರೆ. ಅವ್ರಿಗೆ ಕೊಡಿಸ್ತಾರೆ ಅನ್ನೋದು ಗೊತ್ತಾಗ್ಬಿಟ್ಟಿರ್ತದೆ, ತಂದೆ ತಾಯಿ ಕೊಡ್ತಾರೆ ಅಂತ ಖಂಡಿತ ಗೊತ್ತಿರ್ತದೆ. ಹಂಗಾಗಿ ಬೇಕೇ ಬೇಕು ಅಂತ ತುಂಬ ಹಠ ಮಾಡ್ತಾರೆ. ಏನು ಮಾಡೋಂಗಲ್ಲ, ಈಗ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ, ಕೊಡಿಸ್ಲೇಬೇಕು, ಹಂಗಾಗಿದೆ ಪರಿಸ್ಥಿತಿ. ನಾನು ಹೇಳೋದೇನು ಅಂತಂದರೆ, ಈಗ ನಾವು ಕೇಳಿದ ತಕ್ಷಣ ಯಾವ ಐಟಮ್ನು ಕೊಡ್ಸೋಕೆ ಹೋಗ್ಬಾರ್ದು. ಕೊಡಿಸ್ದಾಗ ಏನು ಮಾಡ್ತಾರೆ, ನಾವು ಅಪ್ಪ ಅಮ್ಮ ಅವತ್ತು ಕೊಡಿಸಿದ್ರು ಬಿಡು ಇವತ್ತು ಕೊಡಿಸ್ತಾರೆ ಅನ್ನೋ ಥರ ಮೈಂಡ್ ಸೆಟ್ ಮಾಡ್ಕೊಬಿಡ್ತಾರೆ. ಅವ್ರು ಏನೇ ಕೇಳಿದ್ರು ನಾವು ಸುಲಭ ಕೊಡಿಸ್ಬಾರ್ದು. ನಾಳೆ ಕೊಡಿಸ್ತೀನಿ, ನಾಡ್ದು ಕೊಡಿಸ್ತೀನಿ ಅಂತ ಹಿಂಗೆ ಒಂದು ವಾರ ಆಟ ಆಡಿಸ್ಬೇಕು. ಅವಾಗ ನೋಡ್ತಾರೆ, ಅಯ್ಯೋ ಇವತ್ತು ಕೊಡಿಸಿಲ್ಲ ನಾಳೆ ಕೊಡಿಸಿಲ್ಲ ಅಂದ್ಬಿಟ್ಟು ಅವರೇ ಸುಮ್ಮನೆ ಆಯ್ತಾರೆ, ಅದನ್ನು ಮರ್ತು ಬಿಡ್ತಾರೆ. ಹಂಗೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಬಂದರೆ ಮಕ್ಕಳನ್ನ ನಾವು ಸ್ವಲ್ಪ ಹತೋಟಿಗೆ ತರ್ಬೋದು. ಈಗೇನು ಅಂದರೆ ಅವ್ರು ಕೇಳಿದ ತಕ್ಷಣ ನಾವೆಲ್ಲ ಕೊಡಿಸೋದು ಮಾಡೋದು ಇವೆಲ್ಲ ಮಾಡ್ತಾಯಿದ್ರೆ ಅವ್ರಿಗೆ ಇದೇ ದಾರಿಲೇ ಬಂದ್ಬಿಡ್ತಾರೆ ಹೊರತು ಅವರು ಮುಂದೆ ಅವ್ರದ್ದೇ ಆದ ಜವಾಬ್ದಾರಿ ಬಂದ್ರೂ ಕಷ್ಟ ಆಗ್ಬಿಡ್ತದೆ. ಅವ್ರಿಗೆ ದುಡ್ಡದ್ದು ಸಂಪಾದನೆ ಮಾಡಿದ್ನ ಹೇಗೆ ಉಳಿತಾಯ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನಿಜವಾಗ್ಲೂ ಅದನ್ನು ನಾವೆಲ್ಲ ಈಗಲೇ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಹಂಗಾಗಿ ನಾನು ನೋಡ್ತಾ ಇರೋದು ಇವಾಗ ಮಾತ್ರ ಮಕ್ಕಳುಗಳು ತುಂಬ ಕಷ್ಟ ಐತೆ ಬೆಳೆಸೋದು. ಆದ್ರೂ ಮಾತ್ರ ತುಂಬ ಚುರುಕಿರ್ತಾರೆ. ಏನು ಅಂತಂದರೆ ಈ ಮೊಬೈಲ್ ಒಳಗಡೆ ತುಂಬ ಚುರುಕಿದ್ದಾರೆ, ಪ್ರತಿಯೊಂದೂ ಚೆನ್ನಾಗಿ ಟಕ ಅಂತ ಮಾಡ್ತಾರೆ. ಅಂದರೆ ಹೊರಗಿನ ಪ್ರಪಂಚ ಹೆಂಗೆ ಜೀವನ ಇವೆಲ್ಲ ಏನು ಗೊತ್ತಿಲ್ಲ ಮಕ್ಳುಗಳಿಗೆ. ನೋಡಿ ಇಂಥವೆಲ್ಲ ಅಳವಡಿಸ್ಕೊಂಬಿಟ್ಟಿದ್ದಾರೆ ಜಾಸ್ತಿ. ಹಂಗಾಗಿ ಈ ಕಷ್ಟಗಳನ್ನ ಅರ್ಥ ಮಾಡಿಸ್ಬೇಕು ಮಕ್ಕಳಿಗೆ. ನಾವು ಪ್ರತಿಯೊಂದೂ ನಾವೇನು ಮಾಡಿದ್ರು ಅದನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು. ಹಿಂಗೆ ಆಯ್ತಿದೆ, ಈ ಥರ ಆಗ್ತಿದೆಪ್ಪ ಅಂತೇಳಿ ಹೇಳ್ಕೊಟ್ಟು ಮಕ್ಕಳನ್ನ ಬೆಳೆಸ್ಬೇಕು. ಈಗ ನೋಡಿ, ಈಗ ಹೊರಗಡೆಯಿಂದ ಬಂದಿದ್ದಾರೆ ಯಾರೋ ಸೇಟುಗಳು ಅಂತೀವಲ್ಲ, ಯಾರಪ್ಪ ರಾಜಸ್ಥಾನಿಯಿಂದ ಬಂದಿದ್ದಾರೆ. ಅವರೆಲ್ಲ ಎಷ್ಟು ಬುದ್ಧಿವಂತರು ಅಂದರೆ ಅವ್ರ ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ 4 ಗಂಟೆಗೆ ಅಂಗಡಿ ಕರ್ಕೊಂಡು ಹೋಗ್ತಾರೆ. ಅಂಗಡೀಲಿ ಅವ್ರದ್ದು ಚಟುವಟಿಕೆಗಳೆಲ್ಲ ಹೇಳ್ಕೊಡ್ತಾರೆ, ಹೆಂಗೆ ಅಂತ. ಅವ್ರಿಗೆ ಬಿಸ್ನೆಸ್ ಮೈಂಡ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಆ ಮಕ್ಕಳುಗಳಿಗೆ. ನಮ್ಮ ಮಕ್ಕಳುಗಳು ಅಷ್ಟು ಚುರುಕಿಲ್ಲ. ಅದಕ್ಕೆ ಅವರು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಿ ಮುಂದುವರಿತಾ ಇರೋದು. ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಬಂದು ಏನು ಮಾಡ್ತಾಯಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ ಬಂದು ಹೇಗೆ ಬದುಕ್ತಾ ಇದ್ದಾರೆ. ಹಂಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಿಲ್ಲ. ನಾವು ಅಂದರೆ ಇವ್ರಿಗೆ ಖುಷಿ ಜಾಸ್ತಿ ಆಗಿ ಓಡಾಡೋದು, ಈ ಥರ ಫ್ರೆಂಡ್ಸ್ ಜೊತೆ ಕಳಿಸೋದು ನಾವೆಲ್ಲ ಹಿಂಗೆ ಮಾಡ್ತೀವಿ. ಅವ್ರು ಎಲ್ಲೂ ಕಳಿಸಲ್ಲ. ಅವ್ರು ಬಂದ್ಬಿಟ್ಟು ಅವರು ಮನೆ ಏನಿರುತ್ತೆ ಅದನ್ನು ಅವರು ಚಟುವಟಿಕೆಗಳನ್ನ ನೋಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ಅವ್ರ ಮಕ್ಕಳು 10th ಬರೋಷ್ಟೊಳಗೆ ಫುಲ್ ಚುರುಕಿರ್ತಾರೆ. ನಮ್ಮ ಮಕ್ಕಳು ಆ ಥರ ಇಲ್ಲ, ಯಾಕೆಂದರೆ ನಾವು ತೋರಿಸ್ಕೊಡ್ತಿಲ್ಲ, ನಾವು ಆ ಥರ ಹೇಳ್ಕೊಡ್ತಿಲ್ಲ. ಅದೇ ನಾವು ಮಾಡ್ತಿರೋ ತಪ್ಪು. ಈಗ ನಾವು ಅಷ್ಟೇ, ನಾವೇನು ಮಾಡ್ತಿರ್ತೀವಿ ಅದನ್ನು ಹೇಳಬೇಕು. ಈ ಥರ ಮಾಡು, ಈ ಥರ ಬಿಡು ಅಂತ ಪ್ರತಿಯೊಂದನ್ನು ಒಪ್ಪಿಸ್ಬೇಕು. ಅವ್ರಿಗೆ
ಅವ್ರಿಗೆ ಅವ್ರದ್ದೇ ಆದ ಒಂದು ಜವಾಬ್ದಾರಿನ ಹೇಳ್ಕೊಟ್ರೆ ಅವ್ರು ಕರೆಕ್ಟಾಗೆ ಕಲಿತಾರೆ ಮಕ್ಕಳು. ಒಳ್ಳೆ ಸಂಸ್ಕಾರ ಹೇಳ್ಕೊಡ್ಬೇಕು. ನಾವು ದೇವ್ರ ಪೂಜೆ ಹೇಗೆ ಮಾಡ್ತೀವಿ ಅನ್ನೋದನ್ನ ಮಕ್ಳಿಗೂ ತಿಳಿಸ್ಕೊಡ್ಬೇಕು. ನಿಜವಾಗ್ಲೂ ದೇವ್ರ ಪೂಜೆ ಮಾಡೋಕ್ಕೂ ಬರಲ್ಲ ಮಕ್ಳುಗಳಿಗೆ. ನಾವು ಚಿಕ್ಕದ್ರಿಂದನೇ ಅಭ್ಯಾಸ ಮಾಡಬೇಕು. ಹಿಂಗೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ದೇವ್ರಿಗೆ ಕೈ ಮುಗಿಬೇಕು, ಈ ಥರ ಒಳ್ಳೊಳ್ಳೆ ಸಂಸ್ಕಾರ ಹೇಳ್ಕೊಡ್ತಾ ಇದ್ದರೆ ಮಕ್ಕಳು ಜವಾಬ್ದಾರಿಯಾಗಿ ಎಲ್ಲ ಕಲಿತಾ ಬರ್ತಾರೆ. ನಾವೇನು ಅಂತಂದರೆ ನಾವು ನಮ್ಮದೇ ಆದ ಕೆಲಸಗಳಿಗೆ ತುಂಬ ತೊಡಗಿಸ್ಕೊಂಡ್ಬಿಡ್ತೀವಿ, ಮಕ್ಳ ಕಡೆ ಸ್ವಲ್ಪ ಕಮ್ಮಿ ಮಾಡಿಬಿಡ್ತೀವಿ. ಹಂಗಾಗಿ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ಹಿರಿಯವ್ರಿಗೆ ದೊಡ್ಡವ್ರಿಗೆ ಗೌರವ ಕೊಡಬೇಕು, ವಯಸ್ಸಾದವ್ರಿಗೆ ಸಣ್ಣ ಮಾಡ್ಕೋಬೇಕು. ಪ್ರತಿಯೊಂದು ಕಲಿಕೆಗಳನ್ನ ಹೇಳ್ಕೊಟ್ರೆ ಮಕ್ಕಳುಗಳು ತುಂಬ ಚೆನ್ನಾಗಿ ಕಲಿತಾರೆ. ನಾವು ಅಂತಂದರೆ ಕೆಲಸಗಳು ಜಾಸ್ತಿ, ಇವಾಗ ಒತ್ತಡಗಳು ಜಾಸ್ತಿ ಎಲ್ಲರಿಗೂ. ಏನು ಅಂತಂದರೆ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ಬಿಡ್ತಾರೆ, ಮಕ್ಕಳನ್ನ ಮನೆಗೆ ಬಿಟ್ಬಿಟ್ಟು ಅವ್ರಿಗೆ ಜವಾಬ್ದಾರಿನ ಹೇಳ್ಕೊಡೋಷ್ಟು ಇದು ಇರಲ್ಲ, ಟೈಮು ಇರಲ್ಲ ಪಾಪ ಎಷ್ಟೋ ಜನಕ್ಕೆ. ಬೆಳಗ್ಗೆ ಎದ್ದರೆ ಪಾಪ 8 ಗಂಟೆಗೆ ಟಿಫನ್ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕೆಲಸಕ್ಕೆ ಓಡ್ತಾರೆ. ಈ ಬೆಂಗಳೂರು ಸೈಡ್ ಇರೋರೆಲ್ಲ ಪಾಪ ಇದೇ ಥರ ತುಂಬ ಜನ ಮಾಡ್ತಿರೋದು. ಅಷ್ಟು ಬೇಗ ಅರ್ಜೆಂಟಿಗೆ ತಿಂಡಿನೂ ತಿನ್ನಲ್ಲ ಅಪ್ಪ ಅಮ್ಮರು. ಬೆಳಗ್ಗೆ ಟೈಮ್ ತಾಯಿಗೆ ತಿಂಡಿ ತಿನ್ನೋಕ್ಕೂ ಟೈಮ್ ಸಿಗೋಲ್ಲ ಪಾಪ. ಹಂಗೆ ಬೇಗ ಬೇಗ ಎದ್ದು ಹೋಗ್ತಿರ್ತಾರೆ. ಈ ಥರ ಎಲ್ಲ ನೋಡ್ತಿರ್ತಾರಲ್ಲ, ಹಂಗಾಗಿ ಅವ್ರ ಮಕ್ಕಳುಗಳು ಅವ್ರನ್ನ ನೋಡಿ ತಿಳ್ಕೊಬೇಕು. ನಮ್ಮಮ್ಮ ಎಷ್ಟು ಶ್ರಮ ಪಡ್ತಾಯಿದ್ದಾರೆ, ನಮ್ಮ ಅಪ್ಪ ಅಮ್ಮಂಗೆ ಹೋಗಿ ಸರನಾರು ನಾವು ಕಷ್ಟಪಟ್ಟು ಓದಿ ಮುಂದೆ ಬಂದು ನನ್ನ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಮಕ್ಕಳು ಮೈಂಡಿಗೆ ಬಂದುಬಿಟ್ರೆ ಅದು ನಿಜ ಚೆನ್ನಾಗಿರ್ತದೆ. ತುಂಬ ಜನ ಕಷ್ಟಗಳು, ತುಂಬ ಮಕ್ಕಳು ಅರ್ಥನೂ ಮಾಡ್ಕೊಂಡಿದ್ದಾರೆ. ಅಪ್ಪ ಅಮ್ಮ ನೋಡಬೇಕು ಮಾಡಬೇಕು ಅನ್ನೋದು ಇದ್ದಾರೆ ಎಷ್ಟೋ ಜನ. ಈ ಚಿಕ್ಕ ವಯಸ್ಸಲ್ಲೂ ಸಾಕ್ತಾಯಿದ್ದಾರೆ ತಂದೆ ತಾಯಿನ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಚೆನ್ನಾಗಿ ಸಾಕ್ತಾಯಿದ್ದಾರೆ. ಆ ಥರ ಜಾಸ್ತಿ ಮಕ್ಕಳು ಆ ಥರ ಬರಲ್ಲ ಅಂತ ನನಗನ್ಸುತ್ತೆ. ಇವಾಗ ಎಲ್ಲ ಹೇಳ್ಕೊಡ್ಬೇಕು, ಹೇಳ್ಕೊಟ್ಟಿಲ್ಲ ಅಂದರೆ ಏನೂ ಕಲಿಯಲ್ಲ. ಇವಾಗ ನೋಡಿ ಏನು ಅಂತಂದರೆ ಇವಾಗ ಕೊರೋನಾ ಬಂದಮೇಲಂತೂ ಮಕ್ಕಳುಗಳಂತೂ ಎಜುಕೇಷನ್ನೇ ಕಮ್ಮಿ ಮಾಡಾಕ್ಬಿಟ್ರು. ಓದೋದ್ರ ಕಡೆನೇ ಇಂಟ್ರೆಸ್ಟ್ ಇಲ್ದಂಗೆ ಆಗೋಗಿದೆ ಮಕ್ಕಳಿಗೆ ನಿಜವಾಗ್ಲೂ. ಈ ಮೊಬೈಲು ಅಂತ ಬಂದ್ಬಿಟ್ಟು ಅವಾಗೆಲ್ಲ ಜಾಸ್ತಿ ಆವಾಗಿಂದ ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗಾಗಿ ಇವಾಗ ಓದ್ತಾ ಇಲ್ಲ, ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಓದೋದ್ರ ಬಗ್ಗೆ. ಮೊಬೈಲೆಲ್ಲ ಆನ್ಲೈನ್ ಕ್ಲಾಸ್ ಕೇಳ್ತಾವ್ರೆ ಅಂತ ನಾವು ಅಂದ್ಕೊತೀವಿ, ಏನೋ ನೋಟ್ಸ್ ಕಳ್ಸೋರೆ, ಏನೋ ಬರೀತಾವ್ರೆ ಅಂತ ನಾವು ಅಂದ್ಕೊತೀವಿ. ಅವರು ಮೊಬೈಲೇ ನೋಡ್ತಿರ್ತಾರೋ, ಅದೇನು ಮಾಡ್ತಿರ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮಕ್ಕಳು ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೇ ಏನು ನೋಡ್ತಿರ್ತಾರೋ, ಏನು ಕಥೆನೋ. ನಿಜ ಭಯ ಆಗುತ್ತೆ ಮಕ್ಕಳುಗಳ್ನ ಹೇಗೆ ಮಾಡೋದು ಏನು ಅಂತ. ಎಜುಕೇಷನ್ ತುಂಬ ಕಷ್ಟ ಆಗ್ತಿದೆ ಓದೋದು. ನಾವು ಅಷ್ಟೊಂದು ಒತ್ತಡ ಕೊಟ್ಟು ಅಷ್ಟೊಂದು ಇದು ಮಾಡಿದ್ರು ಇವತ್ತಿನ ಮಕ್ಕಳು ಪರ್ಸೆಂಟೇಜು ಚೆನ್ನಾಗಿ ಬರ್ತಾಯಿಲ್ಲ, ತುಂಬ ಇದು ಮಾಡ್ತಾಯಿದ್ದಾರೆ. ಅಪ್ಪ ಅಮ್ಮ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ ಒಂದು ಫ್ಯೂಚರ್ ಸರಿ ಮಾಡಬೇಕು ನಮ್ಮ ಮಕ್ಕಳನ್ನ. ನಾವಂತೂ ಏನೂ ಆಗೋಕ್ಕಾಗಲಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಮಕ್ಳಿಗೆ ಹೋಗ್ಸರೇ ಹೋರಾಡಿ ಬದುಕು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಮಕ್ಕಳು ಮಾತ್ರ ತಂದೆ ತಾಯಿನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಿಜವಾಗ್ಲೂ ಅದಕ್ಕಿಂತ ಇದಾಗೋ ಸಂತೋಷ ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅದೊಂದೇ ತಂದೆ ತಾಯಿಗಳು ಇಷ್ಟಪಡೋದು. ಮಕ್ಕಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಬದುಕ್ತಾ ಇರ್ತಾರೆ. ನನ್ನ ಮಗಳೇ ನಾಳೆ ದಿವಸ ನಮಗೆ ದಾರಿದೀಪ ಅಂತ. ಅದನ್ನು ನೀವು ಉಳಿಸ್ಕೊಂಡು ಹೋಗಬೇಕು ಮಕ್ಕಳುಗಳು ಅನ್ನೋದು ಅನಿಸಿಕೆ. ಈಗ ಹಂಗಾಗಿ ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆವತ್ತಿಂದ. ಅದಕ್ಕೋಸ್ಕರ ಈ ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳುಗಳು ಇರ್ತಾರೆ, ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ್ಯಾವ ಥರ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕೆಲವ್ರು ಹೇಳ್ಬೋದು ನನ್ನ ಮಕ್ಕಳು ಇಲ್ಲಪ್ಪ, ನಾವೆಲ್ಲ ಒಳ್ಳೆತನ ಕಲಿಸಿದ್ನಿ, ಒಳ್ಳೆ ಬುದ್ಧಿ ಕಲಿಸಿದ್ನಿ ಅಂತ ಅನ್ಬೋದು. ಪರವಾಗಿಲ್ಲ, ನೀವು ಕಲಿಸಿರೋರು. ಈಗ ಎಲ್ಲ ಥರನೂ ಮಕ್ಕಳು ಅಂತ ಇರ್ತಾರೆ. ಮನುಷ್ಯ ಅಂದಮೇಲೆ ಒಂದೇ ಥರ ಇರೋಲ್ಲ. ಈಗ 5 ಬೆರಳಿದೆ 5 ಥರನೂ ಇರೋಕ್ಕಾಗಲ್ಲ. ಅದು ಸಪ್ರೇಟ್ ಒಂದೊಂದು ರೀತಿ ಇರ್ತಾರೆ. ಹಂಗಾಗಿ ಒಬ್ಬೊಬ್ಬರೇ ಒಂದೊಂದು ಥರ ಇರ್ತಾರೆ. ಹಂಗಾಗಿ ಇರ್ತಾರದು ನೋಡಿ ಹೆಂಗಿದೆ ಅಂತೇಳಿ. ಒಂದೇನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಇದ್ದರೆ ಅಭಿಪ್ರಾಯ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.